ಲಿಮಿಟ್ಸ್ಗೆ ಬರುವಂತಹ ಶಂಕರ್ರಾವ್ ಜಗನ್ನಾಥ್ ಅನ್ನುವವರ ಮನೆಗಳಲ್ಲಿ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಕಳ್ಳತನ ಆಗಿರ್ತದೆ. ಒಟ್ಟಿನಲ್ಲಿ 410 ಗ್ರಾಮ್ ಗೋಲ್ಡು, 7 lakhs ನೆಟ್ ಕ್ಯಾಶ್ ಕಳುವಾಗಿರ್ತದೆ. ಯಾವುದೇ ರೀತಿಯ ಸುಳುವಳಿ ಇರಲಿಲ್ಲ ನಮಗೆ. ಕೇವಲ ಇಬ್ಬರು ಮುಸುಗು ಧರಿಸಿ, ಹ್ಯಾಂಡ್ಸ್ಗೆ ಗ್ಲೌಸ್ ಧರಿಸಿ, ಸಾಕ್ಸ್ ಹಾಕ್ಕೊಂಡು ಬಂದಿದ್ದು ಮಾತ್ರ CCTVಯಲ್ಲಿ ಸರಿಯಾಗಿದೆ. CCTVಯನ್ನು ಫಾಲೋ ಮಾಡ್ಕೊಳ್ತಾ ಹೋದ್ರೂ ಸಹ ಹೆಚ್ಚಿಗೆ ನಮಗೇನು ಮಾಹಿತಿ ಸಿಕ್ಕಿರಲಿಲ್ಲ. ಅದಾದ ನಂತರ ಪ್ರಕರಣ ದಾಖಲಿಸಿಕೊಂಡು ಸುಮಾರು 30 ದಿನ ಹುಮ್ನಾಬಾದ್ ಪೊಲೀಸರು, ಡಿಸ್ಟ್ರಿಕ್ಟ್ ಕ್ರೈಮ್ ಸ್ಟಾಫ್ ಎಲ್ಲರೂ ಸೇರಿ ಒಳ್ಳೆಯ ತಾಂತ್ರಿಕ ಜ್ಞಾನವನ್ನು ಯೂಸ್ ಮಾಡಿಕೊಂಡು ಟೆಕ್ನಿಕಲಿ ಈ ಆರೋಪಿಗಳ ಪತ್ತೆ ಹಚ್ಚಿ ಆರೋಪಿಗಳನ್ನ ದಸ್ತಗಿರಿ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಬ್ಬರು ಆರೋಪಿಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಒಬ್ಬನು ಉಮೇಶ್ ಫ್ರಮ್ ಬಿಜಾಪುರ್, ಇಂಡಿ, 40 ವರ್ಷ, ಡ್ರೈವರ್ ಆಗಿರ್ತಾನೆ ಈ ವ್ಯಕ್ತಿ. ಈ ವ್ಯಕ್ತಿ ಮೇಲೆ ಸುಮಾರು 35 ಕೇಸಸ್ ಇವೆ. ಇದರಲ್ಲಿ 307 ರಾಬರಿ, HBT ಕೇಸಸ್. ಬೆಳಗಾವಿ, ಬಿಜಾಪುರ್, ಕೊಪ್ಪಳ, ಶೋಲಾಪುರ್ ಎಲ್ಲ ಕಡೆನೂ 35 ಕೇಸಸ್ ದಾಖಲೆ ಆಗಿದ್ದಾವೆ ಈ ವ್ಯಕ್ತಿ ಮೇಲೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಫ್ರಮ್ ಶೋಲಾಪುರ್, 45 ವರ್ಷ, ಹ್ಯಾಬಿಚುವಲ್ HBT ಅಫೆಂಡರ್ ಆಗಿದ್ದಾನೆ. ಈ ವ್ಯಕ್ತಿ ಮೇಲೆ ಒಟ್ಟಿನಲ್ಲಿ 25 ಕೇಸಸ್ ಇವೆ. ನಮ್ಮ ಪೊಲೀಸರು, ಶೋಲಾಪುರ್ ಪೊಲೀಸರ ಸಪೋರ್ಟ್ನಿಂದ ಅವರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಟ್ಟಿನಲ್ಲಿ 285 ಗ್ರಾಮ್ಸ್ ಆಫ್ ಗೋಲ್ಡನ್ನು ರಿಕವರಿ ಮಾಡಿದ್ದಾರೆ. ಅದೇ ರೀತಿ 5,80,000 ಕ್ಯಾಶು ಪ್ಲಸ್ ಅವರ ಕಳ್ಳತನಕ್ಕೆ ಯೂಸ್ ಮಾಡಿರುವ ಒಂದು ಕಾರು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದನ್ನು ಕೋರ್ಟ್ ಮುಖಾಂತರ ನಾವು ಕಳ್ಕೊಂಡಿದ್ದವರಿಗೆ ಒಪ್ಪಿಸಲಾಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ.